ಪ್ರತಿ ಸಭೆಗಳಲ್ಲಿ ಪ್ರವಾದಿಗಳು ಇರಬೇಕು, ಪ್ರತಿ ಸಭೆಗಳಲ್ಲಿ ಅಪೋಸ್ತಲರು ಇರಬೇಕು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿಮ್ಮ ಸಭೆಯಲ್ಲಿದ್ದಾರಾ? ಇಲ್ಲಾಂದರೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಆಮೆನ್, ಹಲ್ಲೆಲೂಯಾ. ಆರಾಧನೆ ವೇಳೆಯಲ್ಲಿ ಚೆನ್ನಾಗಿ ಆರಾಧನೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ಪ್ರವಾದಿಯ ಕರೆಯುವಿಕೆ ಕೊಂಡಂಥ ಮನುಷ್ಯನು ದೇವರ ವಾಕ್ಯವನ್ನು ಹೇಳಬೇಕಾದ್ರೆ ಸಭೆ ನಡುಗ್ತದೆ, ಸಭೆ ದೇವರ ಕಡೆಗೆ ತಿರುಗ್ತದೆ. ಆದರೆ ಈ ಕಾಲದಲ್ಲಿ ಇದನ್ನು ನೋಡೋಕ್ಕೆ ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ 20-30 ವರ್ಷಗಳ ಹಿಂದೆ ಅನೇಕ ಸಭೆಗಳಲ್ಲಿ ಆರಾಧನೆ ಮುಗಿದ ನಂತರ ಒಂದು 5-10 ನಿಮಿಷ ಆದರೂ ಕಾಯ್ತಿದ್ರು ಪ್ರವಾದನೆ ಬರಬೇಕಂತ. ಇವತ್ತು ಸೇವೆಗಳು ಯಾಕೆ ಬಿದ್ದೋಗ್ತಿದೆ? ಪ್ರವಾದನೆಯ ವರ ಇಲ್ಲ, ಪ್ರವಾದನೆಯ ಕರೆಯುವಿಕೆ ಇಲ್ಲ. ಸಹೋದರ ಸಹೋದರಿಯೇ, ದೇವರ ಸ್ವರವನ್ನು ಕೇಳಿ ಅದರ ಪ್ರಕಾರ ನಡೆಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಈ ಪ್ರವಾದನೆಯ ಕರೆಯುವಿಕೆ ಇರುವವರು, ಈಗ ಉದಾಹರಣೆಗೆ ನಾನೊಂದು ಪ್ರವಾದಿ ಅಂತ ಇಟ್ಕೊಳ್ಳಿ, ಸರಿನಾ? ಈಗ ನನ್ನನ್ನು ದೇವರು ಹೇಗೆ ಉಪಯೋಗಿಸ್ತಾನೆ? ದೇವರ ಚಿತ್ತವನ್ನು ತಿಳಿಯಪಡಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ. ಅವರು ತಪ್ಪು ಮಾಡುತ್ತಿರುವುದಾದರೆ ಆ ತಪ್ಪನ್ನು ತಿದ್ದುಕೊಂಡು ದೇವರ ಕಡೆಗೆ ತಿರುಗುವುದಕ್ಕಾಗಿ ಈ ಕಾಲದಲ್ಲಿ ಕೂಡ ಅನೇಕರನ್ನು ದೇವರು ಈ ಪ್ರವಾದಿಯ ಕರೆಯನ್ನು ಕೊಂಡು ಉಪಯೋಗಿಸುತ್ತಿದ್ದಾನೆ. ಹಲ್ಲೆಲೂಯಾ.